Hi dear students, once again we are in the fourth lesson for the second PUC. Everything I need to know, I learned from the forest by the Vandana Shiva. In previous class we described about the beyond the monocultures of the mind, and today the separate topic, the another unit of this fourth lesson, rights of nature on the global stage. Rights of nature on the global stage. Okay, what it means ಅಂದ್ರೆ ಈ ದಿನದ ತರಗತಿಯಲ್ಲಿ ನಾವು 4ನೇ ಅಧ್ಯಾಯದ ಇನ್ನೊಂದು ಭಾಗ ಆಗಿರತಕ್ಕಂತಹ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಅಂತ ಹೇಳಿದ್ರೆ ಜಾಗತಿಕ ರಂಗದಲ್ಲಿ ಪ್ರಕೃತಿಯ ಹಕ್ಕುಗಳು ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವರ್ಲ್ಡ್ ವೈಸ್ ಅಂದ್ರೆ ಇಡೀ ವಿಶ್ವದಾದ್ಯಂತ ಅಥವಾ ವಿಶ್ವ ಮಟ್ಟದಲ್ಲಿ ಪ್ರಕೃತಿಯ ಹಕ್ಕುಗಳು ಅಂತಕ್ಕಂಥ ಒಂದು ಪ್ರಮುಖವಾದ ಟಾಪಿಕ್ ಅನ್ನ ನಾವು ಸ್ಟಡಿ ಮಾಡೋಣ. ಓಕೆನಾ? ಎಸ್, ಆಲ್ ಆಫ್ ಯು ರೆಡಿ ಟು ಬಿ ಗೆಟ್ ಸ್ಟಡಿ ಅಬೌಟ್ ದಿಸ್ ಟಾಪಿಕ್ ಹಿಯರ್? ಓಕೆ, ಲೆಟ್ಸ್ ಸಿ. When nature is a teacher, we co-create with her, we recognize her agency and her rights here. Yes, we have to know the concept that nature is a teacher for all the human beings, or on this world the nature is the very prominent one. Okay, so we have to co-create with her. That means whatever we are creating, yes, it's along with the nature only. Without the support or without the concepts of a nature, we didn't able to be recreate anything here. Okay now? Yes, for example, take down here, if we are created the iron materials, it is the iron ore we are getting from the nature. Okay, so if we discover the fire, it is because of the nature only we learned here. ಅಂದ್ರೆ ಬೆಂಕಿ ಕಂಡುಹಿಡಿದಿದ್ದು ಪ್ರಕೃತಿ ದತ್ತವಾಗಿನೇ ನಾವು ಕಂಡುಹಿಡಿದಿರ್ತಕ್ಕಂಥದ್ದು. ವಸ್ತುಗಳನ್ನು ಬಳಕೆ ಮಾಡೋದು ಹೇಗೆ ಅಂತ ಒಟ್ಟಾರೆ ವಾಟ್ ಎವರ್ ವಿ ಕ್ರಿಯೇಟ್ ವಿತ್ ದ ಸಪೋರ್ಟ್ ಆಫ್ ನೇಚರ್, ಅಂದ್ರೆ ಪ್ರಕೃತಿಯ ಸಹಕಾರ ಇಲ್ಲದೆ ನಾವು ಏನನ್ನೂ ಸೃಷ್ಟಿಸಿಲ್ಲ. ಮಾನವರು ಎಷ್ಟೇ ಜಾಣರಾಗಿದ್ರು ಕೂಡ ಪ್ರಕೃತಿಯ ಒಂದು ಸಹಕಾರ ಬೇಕೇ ಬೇಕು. ಅಂದ್ರೆ ಮೂಲ ಧಾತುಗಳು, ಪಂಚಭೂತಗಳು ಅಂತ ಕರಿತೀವಲ್ಲ, ಇವು ಪ್ರಕೃತಿ ದತ್ತವಾದದ್ದು. ಅವುಗಳಿಂದನೇ ನಾವು ಏನ್ ನೋಡಿರ್ತಕ್ಕಂಥದ್ದು ಏನಾದ್ರೂ ತಯಾರು ಮಾಡಿರ್ತಕ್ಕಂಥದ್ದು. ಬಟ್ ಲೆಟ್ಸ್ ಸಿ, that's why it is very significant that the Ecuador recognizes the rights of nature in its constitution. Let's see, Ecuador is one of a small country. Ecuador is one of a small country which comes in South America. So this small country recognizes the rights of nature in its constitution. ಅಂದ್ರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಸೌತ್ ಆಫ್ರಿಕಾದ ಒಂದು ಸಣ್ಣ ದೇಶ ಈಕ್ವಡಾರ್ ಅಂತಕ್ಕಂಥದ್ದು. ಅದು ತನ್ನ ಸಂವಿಧಾನದಲ್ಲಿ ಪ್ರಕೃತಿಯ ಹಕ್ಕುಗಳಿಗೂ ಕೂಡ ಸ್ಥಾನವನ್ನು ನೀಡಿದೆ. ಲೆಟ್ಸ್ ಸಿ, we are all are saying Indian constitution is very big written constitution ಅಂತ. ಅಂದ್ರೆ ಭಾರತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಆದ್ರೆ ಪ್ರಕೃತಿಯ ಹಕ್ಕುಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಈಕ್ವಡಾರ್ ಅಂತಕ್ಕಂಥ ಅತಿ ಚಿಕ್ಕ ದೇಶ, ಆದ್ರೂ ಅದರ ಸಂವಿಧಾನದಲ್ಲಿ ಪ್ರಕೃತಿಯ ಹಕ್ಕುಗಳಿಗೂ ಕೂಡ ಒಂದು ಸ್ಥಾನವನ್ನು ನೀಡಿದೆ. ನಾವು ಬರೀ ಮಾನವರಿಗೆ ನೀಡತಕ್ಕಂಥ ಹಕ್ಕು, ಬಾಧ್ಯತೆಗಳು, ಕರ್ತವ್ಯಗಳನ್ನು ಮೆನ್ಷನ್ ಮಾಡಿದ್ರೆ ಅಲ್ಲಿ ಪ್ರಕೃತಿಗೂ ಕೂಡ ಹಕ್ಕನ್ನು ನೀಡತಕ್ಕಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಲೈಕ್ ದ ಸೇಮ್ ಅನದರ್ ಸ್ಮಾಲ್ ಕಂಟ್ರಿ ಬೋಲ್ವಿಯಾ ಅಂತಕ್ಕಂಥದ್ದು ಇನ್ನೊಂದು ಸಣ್ಣ ದೇಶ. ಎಸ್, ಇಟ್ ಡಿಕ್ಲೇರ್ಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್. ಅಂದ್ರೆ ತಾಯಿ, ಭೂಮಿ ತಾಯಿಗೂ ಕೂಡ ಜಾಗತಿಕ ಮಟ್ಟದಲ್ಲಿ ಹಕ್ಕನ್ನು ನೀಡಬೇಕು ಅನ್ನೋದನ್ನ ಫಸ್ಟ್ ಟೈಮ್ ಇನಿಷಿಯೇಟೆಡ್, ಅಂದ್ರೆ ಪ್ರಥಮ ಬಾರಿಗೆ ಒತ್ತಿ ಹೇಳಿರ್ತಕ್ಕಂಥ ದೇಶ ಬೋಲ್ವಿಯಾ ಅಂತಕ್ಕಂಥದ್ದು. ಸೊ ಬೈ ದೀಸ್ ಟೂ ಕಂಟ್ರೀಸ್ ಎಫರ್ಟ್ಸ್, ಅಂದ್ರೆ ಈ ಎರಡು ದೇಶಗಳ ಪ್ರಯತ್ನದ ಫಲವಾಗಿ ದ UNO, ದ ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಅಂತ ಏನ್ ಕರಿತೀವಲ್ವಾ, ಎಸ್, ಅದರ ಸಾಮಾನ್ಯ ಸಭೆ, ದ ಜನರಲ್ ಅಸೆಂಬ್ಲಿ, ಇನ್ಸ್ಪೈರ್ಡ್ ಬೈ ದೀಸ್ ಟೂ ಕಂಟ್ರೀಸ್, ಈ ಎರಡು ದೇಶಗಳಿಂದ ಸ್ಫೂರ್ತಿಗೆ ಒಳಗಾಗಿರ್ತಕ್ಕಂಥ UNO ದ ಜನರಲ್ ಅಸೆಂಬ್ಲಿ, ಇಟ್ ಅರೇಂಜ್ಡ್ ಎ ಕಾನ್ಫರೆನ್ಸ್ ಇನ್ ದ ಇಯರ್ 2011. ಇನ್ ದ ಇಯರ್ 2011 ಅಂದ್ರೆ 2011ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪ್ರಕೃತಿಯ ಹಕ್ಕುಗಳ ಕುರಿತಾಗಿರ್ತಕ್ಕಂಥ ಒಂದು ಸಭೆಯನ್ನ ನಡೆಸೋದಕ್ಕೆ ಮುಂದಾಯಿತು. ಸೊ ಉಚಿತ ಕಾನ್ಸೆಪ್ಟ್, ಉಚಿತ ಟಾಪಿಕ್ ಹಾರ್ಮನಿ ವಿತ್ ನೇಚರ್, ಪ್ರಕೃತಿಯೊಂದಿಗಿನ ಸಾಮರಸ್ಯ ಅಂತಕ್ಕಂಥ ಒಂದು ಟಾಪಿಕ್ ಮೇಲೆ, ಹಾರ್ಮನಿ ವಿತ್ ನೇಚರ್ ಅಂದ್ರೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಅಂತಕ್ಕಂಥ ಒಂದು ಟಾಪಿಕ್ ಅನ್ನ ಆಧರಿಸಿ ಒಂದು ಸಭೆಯನ್ನ, ಕಾನ್ಫರೆನ್ಸ್ ಅನ್ನ
ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಂದ್ರೆ ಸಾಮಾನ್ಯ ಸಭೆ ಏರ್ಪಡಿಸ್ತಾ ಬಂತು. ಲೆಟ್ಸ್ and much of the discussions are centered here on the ways of transform of the system based on the domination of the people over the nature, men over the women and rich over the poor into the system based on partnership here. Let's see here UNO General Assemblies this harmony with nature concept. What are the topics are discussed here? ಈ ಒಂದು ಸಾಮಾನ್ಯ ಸಭೆಯಲ್ಲಿ ಯಾವ ವಿಚಾರಗಳ ಕುರಿತಾಗಿ ಚರ್ಚೆ ನಡೀತಾ ಬಂತು ಹೇಳಿದ್ರೆ ಡಾಮಿನೇಷನ್ ಆಫ್ ಮ್ಯಾನ್ ಓವರ್ ನೇಚರ್ ಅಂದ್ರೆ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ ಅಂತಕ್ಕಂಥದ್ದು ಒಂದು, ಡಾಮಿನೇಷನ್ ಆಫ್ ಮ್ಯಾನ್ ಆನ್ ವುಮೆನ್ ಅಂದ್ರೆ ಪುರುಷನ ಮಹಿಳೆಯ ಮೇಲಿನ ದಬ್ಬಾಳಿಕೆ ಅಂತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಅನ್ನ, ದ ಸೇಮ್ ಡಾಮಿನೇಷನ್ ಆಫ್ ರಿಚ್ ಓವರ್ ಪೂರ್ ಅಂದ್ರೆ ಶ್ರೀಮಂತರು ಬಡವರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ. ಸೊ ಲೈಕ್ ದಿಸ್ ಒನ್ ದಿಸ್ ತ್ರೀ ಕಾನ್ಸೆಪ್ಟ್ ವರ್ ಡಿಸ್ಕಸ್ಡ್ ಹಿಯರ್. ಇಲ್ಲಿ ಈ ಮೂರು ವಿಚಾರಗಳ ಕುರಿತಾಗಿ ಅತಿ ಹೆಚ್ಚಿನ ದೀರ್ಘಾವಧಿಯ ಚರ್ಚೆ ಕೂಡ ನಡೀತಾ ಹೋಯಿತು. ಎಸ್ ಇಟ್ ಈಸ್ ಆನ್ ದ ಡೇಸ್ ಅರ್ತ್ ಡೇ ಸೆಲೆಬ್ರೇಷನ್ ಪರ್ಪಸ್ ಹಿಯರ್. ಈ ಕಾನ್ಫರೆನ್ಸ್ ಅನ್ನ ಅರ್ತ್ ಡೇ ಸೆಲೆಬ್ರೇಷನ್ ಅಂದ್ರೆ ಭೂಮಿಯ ದಿನ, ವಿಶ್ವ ಭೂಮಿ ದಿನವನ್ನು ಆಚರಿಸುವ ಅಂಗವಾಗಿ ಈ ಒಂದು ಚರ್ಚೆಯನ್ನ ಆ ಜನರಲ್ ಅಸೆಂಬ್ಲಿನಲ್ಲಿ ಅಥವಾ ಸಾಮಾನ್ಯ ಸಭೆಯಲ್ಲಿ ಏರ್ಪಡಿಸಲಾಗಿತ್ತು. ದೆನ್ ಆಫ್ಟರ್ ದಟ್ ಆಲ್ ದ ಡೆಲಿಬರೇಷನ್ ಅಂದ್ರೆ ಆ ಎಲ್ಲಾ ಚರ್ಚೆಗಳ ನಂತರದಲ್ಲಿ ದ ಯುಎನ್ಒ ಜನರಲ್ ಸೆಕ್ರೆಟರಿ, ದ ಯುಎನ್ಒ ಜನರಲ್ ಅಂದ್ರೆ ವಿಶ್ವಸಂಸ್ಥೆಯ ಪ್ರಮುಖ ಪ್ರಧಾನ ಕಾರ್ಯದರ್ಶಿಗಳು, ಸೊ ಹಿ ಗಿವನ್ ಅ ಸ್ಪೀಚ್ ಆನ್ ದ ಟಾಪಿಕ್ ಆಫ್ ಹಾರ್ಮನಿ ವಿತ್ ನೇಚರ್ ಅಂದ್ರೆ ಈ ಪ್ರಕೃತಿಯ ಸಾಮರಸ್ಯದ ಕುರಿತಾಗಿರತಕ್ಕಂಥದ್ದು ಅದರ ಕುರಿತಾಗಿ ಈ ಕಾರ್ಯದರ್ಶಿಯವರು ಭಾಷಣವನ್ನು ಕೂಡ ಮಾಡ್ತಾ ಬರ್ತಾರೆ. ಆರ್ ಈ ಗಿವ್ ದ ರಿಪೋರ್ಟ್ ಅಬೌಟ್ ದಟ್ ಒನ್ ಹಿಯರ್. ಲೆಟ್ಸ್ ಸಿ the UNO Secretary General's reports Harmony with Nature issued in the conjunction with the conference. It elaborates on the importance of reconnecting with nature. ಅಂದ್ರೆ ಒಟ್ಟಾರೆ ಈ ಕಾನ್ಫರೆನ್ಸ್ ನ ಒಂದು ಪ್ರಮುಖ ಉದ್ದೇಶ ಅಥವಾ ಧ್ಯೇಯ ಏನಾಗಿತ್ತಂದ್ರೆ ವಿ ಹ್ಯಾವ್ ಟು ಬಿ ರೀಕನೆಕ್ಟ್ ವಿತ್ ನೇಚರ್ ಅಂದ್ರೆ ಪ್ರಕೃತಿಯೊಂದಿಗೆ ನಾವು ಮತ್ತೆ ಸಾಮರಸ್ಯವನ್ನ ಬೆಳೆಸಬೇಕು. ಎಸ್ ಅಂಡ್ ವಿ ಹ್ಯಾವ್ ಟು ನೋ ದಟ್ ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಮ್ಯಾನ್ ಇಸ್ ದ ಇನ್ಸೆಪರೇಬಲ್ ಪಾರ್ಟ್ ಆಫ್ ನೇಚರ್. ಮನುಷ್ಯ ಅಂತಕ್ಕಂಥವನು ಪ್ರಕೃತಿಯ ಅವಿಭಾಜ್ಯ ಅಂಗ. ಓಕೆನಾ? ಎಸ್ ವಿ ಕಾಂಟ್ ಸರ್ವೈವ್ ಅವರ್ ಸೆಲ್ಫ್ ಬೈ ಡ್ಯಾಮೇಜಿಂಗ್ ದ ನೇಚರ್ ಅಂದ್ರೆ ಪ್ರಕೃತಿಗೆ ಹಾನಿ ಮಾಡಿ ನಮ್ಮನ್ನು ನಾವು ಉಳಿಸಿಕೊಳ್ಳಲಾರೆವು. ಬಿಕಾಸ್ ವಿ ಆರ್ ದ ಪಾರ್ಟ್ ಆಫ್ ನೇಚರ್, ನಾವು ಕೂಡ ಪ್ರಕೃತಿಯ ಒಂದು ಅಂಗ ಆಗಿರೋದ್ರಿಂದ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿ ಹೇಳಲಾಗುತ್ತೆ. ಓಕೆನಾ? ಅಲ್ಟಿಮೇಟ್ಲಿ ಎನ್ವಿರಾನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಇಸ್ ದ ರಿಸಲ್ಟ್ ಆಫ್ ಫೇಲ್ಯೂರ್ ಟು ಬಿ ರಿಕಗ್ನೈಸ್ that the human beings are inseparable part of the nature and that we can't damage it without severely damaging ourselves. Let's see. As why the humans are dominating on environment. ಅಂದ್ರೆ ಮಾನವರು ಪ್ರಕೃತಿ ಮೇಲೆ ಅತಿ ಹೆಚ್ಚಿನ ದಬ್ಬಾಳಿಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ we were failed here. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗಿದ್ದೀವಿ. ಏನಂತ? ನಾವು ಕೂಡ ಪ್ರಕೃತಿಯ ಒಂದು ಭಾಗ, ನಾವು ಕೂಡ ಪ್ರಕೃತಿ, ಇಡೀ ಪ್ರಕೃತಿಯಲ್ಲಿ ನಾವು ಕೂಡ ಜಸ್ಟ್ ವಿ ಆರ್ ದ ಪಾರ್ಟ್ ಅನ್ನೋದನ್ನ ಮರೆತಿರೋದ್ರಿಂದ ಜಸ್ಟ್ ವಿ ಆರ್ ಡ್ಯಾಮೇಜಿಂಗ್ ದ ನೇಚರ್, ಪ್ರಕೃತಿಗೆ ನಾವು ಹಾನಿ ಮಾಡ್ತಾ ಇದ್ದೀವಿ. ಅಂಡ್ ವಿ ಶುಡ್ ಹ್ಯಾವ್ ಟು ನೋ ದಿಸ್. ವಿತೌಟ್ ಡ್ಯಾಮೇಜಿಂಗ್ ನೇಚರ್ ವಿ ಕಾಂಟ್ ಸರ್ವೈವ್. ದಟ್ ಮೀನ್ಸ್ ಹಿಯರ್ ಇಫ್ ವಿ ಡ್ಯಾಮೇಜ್ ಟು ದ ನೇಚರ್ ವಿ ಕಾಂಟ್ ಸರ್ವೈವ್ ಅಂದ್ರೆ ನಾವು ಪ್ರಕೃತಿಗೆ ಹಾನಿ ಮಾಡಿ ನಾವು ಉಳಿಯೋದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಪ್ರಕೃತಿಯ ಹಾನಿ ಅಂತ ಹೇಳಿದ್ರೆ ನಮ್ಮ ಕಾಲ ಮೇಲೆ ನಾವು ಕಲ್ಲು ಹಾಕೊಂಡಂಗೆ. ದಟ್ ಮೀನ್ಸ್ ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ ಸೆಲ್ಫ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಅವರು ತಮ್ಮ ಸ್ಪೀಚ್ ಅಲ್ಲಿ ಅಥವಾ ಯುಎನ್ಒ ಸೆಕ್ರೆಟರಿ ರಿಪೋರ್ಟ್ ಅಲ್ಲಿ ಕೊಡ್ತಾ ಬರ್ತಾರೆ. ದ ನೆಕ್ಸ್ಟ್ ಕಾನ್ಸೆಪ್ಟ್, ಬೈ ಸೀಯಿಂಗ್ ಆಲ್ ದಿಸ್ the separatism indeed the root of disharmony with nature and the violence against the nature and the people. Let's see, here is a great solution for all the problems which are rising in the world here. Let's see what are going on. Separateness or separatism, it was the root. It was the root. Root means ಬೇರು. ಪ್ರತ್ಯೇಕತೆ ಅನ್ನೋದೇ ಮೂಲ ಬೇರು. ಯಾವುದಕ್ಕೆ? The disharmony with nature and violence against the nature and the people here. ಅಂದ್ರೆ ಪ್ರಕೃತಿಯ ವಿರುದ್ಧ, ಜನರ ವಿರುದ್ಧ ನಾವು ಹಿಂಸೆಯಲ್ಲಿ ತೊಡಗ್ತಾ ಇದ್ದೀವಿ. ಓಕೆನಾ? ಯಾವ ಕಾರಣಕ್ಕಾಗಿ ನಾವು ಸಾಮರಸ್ಯದಿಂದ ಬದುಕ್ತಾ ಇಲ್ಲ? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಎಸ್ ವಿ ಫೆಲ್ಟ್ ದಟ್ ವಿ ವರ್ ಸಪರೇಟ್.
than others. ಅಂದ್ರೆ ನಾವು ಇನ್ನೊಬ್ಬರಿಂದ ನಾವು ಬೇರೆ, ನಾವೇ ಬೇರೆ, ನೀವೇ ಬೇರೆ ಎನ್ನುವ ಕಾನ್ಸೆಪ್ಟ್ ಇರೋದ್ರಿಂದನೇ ಮನುಷ್ಯ ಪ್ರಕೃತಿಯ ಮಧ್ಯೆ ಅಥವಾ ಮನುಷ್ಯನ ಮಧ್ಯೆ ಹಿಂಸೆ, ಹೋರಾಟ, ಬಡಿದಾಟಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು. ದಟ್ಸ್ ದ ರೈಟ್ ಫ್ಯಾಕ್ಟ್. ನಿಜವಾಗಿ ಗುರುತಿಡಿದಿರ್ತಕ್ಕಂಥ ವಿಚಾರ. ಎಸ್, ದಟ್ ಇಸ್ ದ ರೂಟ್. ಅದೇ ಬೇರು. when we are thinking they are separate, we are separate, automatically it will be leads to the conquest. ಅದು ಆಟೋಮೆಟಿಕ್ ಆಗಿ ಪರಸ್ಪರರ ಮಧ್ಯ ವೈಷಮ್ಯ ಬೆಳೆದಕ್ಕೆ ಕಾರಣ ಆಗುತ್ತೆ. ನಾವು ಒಂದೇ, ನೀವು ಒಂದೇ ಅನ್ನೋ ಭಾವನೆ ಬಂದಾದ್ರೆ, ಐಕ್ಯತೆ ಮೂಡಿ ಬಂತು ಅಂತ ಹೇಳಿದ್ರೆ ಯಾವುದೇ ಗಲಾಟೆಗಳು ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ದಿಸ್ ಕಾನ್ಸೆಪ್ಟ್ ವಾಸ್ ಮೆನ್ಷನ್ ಬೈ ದ as the prominent South African environmentalist Cormac Collinan. Cormac Collinan. Let's see. Cormac Collinan was a prominent South African environmentalist. ಅಂತಂದ್ರೆ ದಕ್ಷಿಣ ಅಮೆರಿಕದ ಪ್ರಮುಖ ಪರಿಸರವಾದಿ ಅಥವಾ ಪರಿಸರ ತಜ್ಞನಾಗಿರ್ತಕ್ಕಂತಹ Cormac Collinan. Cormac Collinan ಅಂತಕ್ಕಂಥವರು ಈ ಒಂದು ಅಂಶವನ್ನ ಎತ್ತಿ ಹಿಡಿದಿದ್ದಾರೆ. He points out that apartheid means separateness. According to him, apartheid means here separateness. ಅಂದ್ರೆ ವರ್ಣಭೇದ ನೀತಿ ಅಂದ್ರೆ ಅದು ಪ್ರತ್ಯೇಕತೆ. So let's see here, the world joined the anti-apartheid movement to be end the violent separations of a people on the basis of color. Let's, as we know, ನಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ the whole world rose against to be fight against the apartheid. ಅಂದ್ರೆ ವರ್ಣಭೇದ ನೀತಿಯ ವಿರುದ್ಧ ಅಥವಾ ಅದನ್ನು ತೊಲಗಿಸೋದಕ್ಕೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಹೋರಾಟಕ್ಕೆ ಮುಂದಾದವು. ಸೊ ವಾಟ್ ಇಸ್ ದ ಅಪಾರ್ಥೈಡ್? ವರ್ಣಭೇದ ನೀತಿ ಅಂದ್ರೆ ಏನಂತ ಹೇಳಿದ್ರೆ ಮೇಕಿಂಗ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ಪೀಪಲ್ ಆನ್ ದ ಬೇಸ್ ಆಫ್ ದ ಸ್ಕಿನ್ ಕಲರ್. ಅಂದ್ರೆ ಮನುಷ್ಯನ ದೇಹದ ಬಣ್ಣವನ್ನ ಆಧರಿಸಿ ಮೇಲು ಕೀಳು ಅಂತಕ್ಕಂಥ ತಾರತಮ್ಯ ಮಾಡತಕ್ಕಂಥ ನೀತಿ. ದಟ್ ಮೀನ್ಸ್ at the African region, the most of the people, Negro people or black people are there, and European regions they are the white people. So white people are great, black people are not great ಅಂತಕ್ಕಂಥ ಕಾನ್ಸೆಪ್ಟ್ ಏನಿತ್ತಲ್ವಾ ಅದನ್ನ ಹೋಗಲಾಡಿಸೋದಕ್ಕಾಗಿ the whole world participated. ಇಡೀ ಜಗತ್ತೇ ಅದನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡ್ತು. ಅದೇ ತರದಲ್ಲಿ apartheid in South Africa was put to be behind us here. ಈ ಒಂದು ಹೋರಾಟದ ಫಲವಾಗಿ ಅಪಾರ್ಥೈಡ್ ಸೌತ್ ಆಫ್ರಿಕಾದಿಂದ ಹೋಯಿತು ಅಂತಕ್ಕಂಥದ್ದು. ಇಡೀ ಜಗತ್ತೇ ಕೈ ಜೋಡಿಸಿರೋದ್ರಿಂದ ಈ ಸಪರೇಟಿಸಂ ಅಂದ್ರೆ ಮನುಷ್ಯ ಪುರುಷ ಅಥವಾ ವ್ಯಕ್ತಿಗಳ ಮಧ್ಯದ ತಾರತಮ್ಯ ಹೋಗಲಾಡಿಸೋದಕ್ಕೆ ಕಾರಣವಾಯಿತು. ಟುಡೇ ಅದೇ ತರದಲ್ಲಿ ಇತ್ತೀಚಿನ ದಿನಗಳ ಅಥವಾ ಈಗ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ we need to overcome the wider and deeper apartheid, and that was an eco apartheid here. Let's see. Eco apartheid is a very wider and very deeper apartheid ಅಂತ ಹೇಳಿದ್ರೆ ಆ ಸಾಮಾನ್ಯ ವರ್ಣಭೇದ ನೀತಿಗಿಂತಲೂ ಅತ್ಯಂತ ಆಳವಾಗಿ ಬೇರೂರಿರ್ತಕ್ಕಂಥ ಅತ್ಯಂತ ವಿಶಾಲವಾಗಿ ಹರಡಿರ್ತಕ್ಕಂತಹ ಇನ್ನೊಂದು ಭೇದ ನೀತಿ ಇದೆ. ಅದು ಎಕೋ ಅಪಾರ್ಥೈಡ್ ಅಂದ್ರೆ ಪರಿಸರಾತ್ಮಕ ಭೇದ ನೀತಿ ಅಂತಕ್ಕಂಥದ್ದು. ಅದರ ವಿರುದ್ಧ ನಾವು ವಿ ಹ್ಯಾವ್ ಟು ಬಿ ರೈಸ್ ದ ಹ್ಯಾಂಡ್. ಅದರ ವಿರುದ್ಧವಾಗಿ ನಾವೆಲ್ಲರೂ ಈಗ ಒಟ್ಟಾಗಿ ಹೋರಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಎನ್ನುವ ಮಾತನ್ನ Cormac Collinan is describing. Cormac Collinan ಅವರು ಹೇಳ್ತಾ ಬರ್ತಾರೆ. Let's see, it is a very great idea here. According to him, ಅವರ ಪ್ರಕಾರದಲ್ಲಿ today we need to be overcome the wider and deeper apartheid and eco apartheid, and it is based on the illusion of a separateness of a humans from the nature in our minds and lives here. Let's see. All human beings developed a illusion means ಭ್ರಾಂತಿ. that means false notion, ತಪ್ಪು ತಿಳುವಳಿಕೆ. ಎಲ್ಲಾ ಮಾನವರು ಒಂದು ತಪ್ಪು ತಿಳುವಳಿಕೆಯನ್ನು ಹೊಂದಿಬಿಟ್ಟಿದ್ದಾರೆ. what that one here? we are great in this environment or on this earth. ಭೂಮಿ ಮೇಲೆ ನಾವೇ ಸರ್ವಶ್ರೇಷ್ಠ. in the 84 lakh species ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲರಿಗಿಂತ ಸರ್ವಶ್ರೇಷ್ಠ ಮನುಷ್ಯ ಅನ್ನೋ ಒಂದು ಭ್ರಾಂತಿಗೆ ಒಳಗಾಗಿರೋದ್ರಿಂದ he is feeling that he is superior. okay na, and he is thinking that remaining all creatures are inferior than him here ಅಂತ ಹೇಳಿದ್ರೆ
ಮನುಷ್ಯ ಒಬ್ಬನನ್ನು ಬಿಟ್ಟು ಇನ್ನುಳಿದ ಎಲ್ಲಾ ಜೀವ ಜಂತುಗಳು ಅತ್ಯಂತ ಕೀಳು, ಮನುಷ್ಯನೇ ಮಾತ್ರ ಪ್ರಮುಖ ಅನ್ನುವ ಒಂದು ಭಾವನೆಯನ್ನು ಮನುಷ್ಯ ಬೆಳೆಸ್ಕೊಂಡಿದ್ದಾನಲ್ವಾ. ಈ ತಾರತಮ್ಯವನ್ನು ಹೋಗಲಾಡಿಸೋದಕ್ಕಾಗಿ ಅಗೇನ್ ವಿ ಹ್ಯಾವ್ ಆಲ್ ಹ್ಯಾವ್ ಟು ಬಿ ಫೈಟ್. ನಾವು ಮತ್ತೊಮ್ಮೆ ಪರಿಸರವಾದಿಗಳೆಲ್ಲರೂ ಸೇರಿ ಹೋರಾಟ ಮಾಡಬೇಕು. ಓಕೆನಾ? ಇಲ್ಲಿ ಮನುಷ್ಯ ಬೇರೆಯಲ್ಲ, ಇನ್ನುಳಿದ ಪ್ರಾಣಿ ಪಕ್ಷಿ ಜಂತುಗಳು ಕೂಡ ಬೇರೆ ಇಲ್ಲ. ಇಯರ್ ಆಲ್ ಆರ್ ಈಕ್ವಲ್. ಅಂದ್ರೆ ಈ ಭೂಮಿ ಮೇಲೆ ಸರ್ವ ಜೀವಿ ಜಂತುಗಳು ಕೂಡ ಸಮಾನರು. ಎಸ್ ದ ಇಲ್ಯೂಷನ್ ವಾಟ್ ದ ಹ್ಯೂಮನ್ ಕ್ರಿಯೇಟೆಡ್, ಅಂದ್ರೆ ಮನುಷ್ಯ ಸೃಷ್ಟಿಸಿಕೊಂಡಿರ್ತಕ್ಕಂಥ ಈ ಭ್ರಮೆ ಭ್ರಾಂತಿ ಇದು ಹೋಗಬೇಕು ಅನ್ನೋ ಒಂದು ವಿಚಾರದ ಕುರಿತಾಗಿ ನಾವು ಮತ್ತೊಮ್ಮೆ ಎಕೋ ಅಪಾರ್ಥೈಡ್ ಅನ್ನ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಬಂದಿರತಕ್ಕಂಥದ್ದು ಯಾರು? ಕಾರ್ಮೆಕ್ ಬಲಿನರ್. ಲೆಟ್ಸ್ ಒಟ್ಟಾರೆಯಾಗಿ ನಾವಿಲ್ಲಿ ವಾಟ್ ವಿ ಡಿಸ್ಕಸ್, ಇಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ನಾವು ಪರಿಸರಕ್ಕೂ ಕೂಡ ಕೆಲವು ಹಕ್ಕುಗಳನ್ನ ನೀಡಬೇಕು. ಜಗತ್ತಿನಾದ್ಯಂತ ಮನುಷ್ಯ ತನ್ನ ಈ ಒಂದು ಶ್ರೇಷ್ಠ ಎನ್ನುವ ಕೆಟ್ಟ ಕಲ್ಪನೆಯಿಂದ ಪರಿಸರವನ್ನು ನಾಶ ಮಾಡ್ತಾ ಹೋಗ್ತಿದ್ದಾನೆ. ಅದನ್ನ ಕಾಪಾಡಬೇಕಂತ ಹೇಳಿದ್ರೆ ಹಾಗೆ ಮತ್ತೆ ನಾವು ಪರಿಸರಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡಬೇಕು ಎನ್ನುವ ಒಂದು ವಿಚಾರವನ್ನೇ ನಾವಿಲ್ಲಿ ಕಲಿತಾ ಬಂದಿದ್ದು. ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಎರಡು ದೇಶಗಳು ಅಂತ ಹೇಳಿದ್ರೆ ಬೋಲ್ವಿಯಾ ಅಂಡ್ ಈಕ್ವಡಾರ್. ಓಕೆನಾ? ಈ ಚಿಕ್ಕ ಚಿಕ್ಕ ದೇಶಗಳು ಜಗತ್ತಿಗೆ ಮಾದರಿಯಾಗಿ ನಿಂತಿದ್ದಾವೆ ಪರಿಸರಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ. ಜೊತೆಗೆ ಇನ್ನೊಂದು ಅಂಶ ಇದರಲ್ಲಿ ಬರುವ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಯುಎನ್ಒ ಜನರಲ್ ಅಸೆಂಬ್ಲೀಸ್ ಕಾನ್ಫರೆನ್ಸ್ ಹಾರ್ಮೋನಿ ವಿತ್ ನೇಚರ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಡೆದಿರ್ತಕ್ಕಂಥ ಜನರಲ್ ಅಸೆಂಬ್ಲಿ ನಡೆದಿರ್ತಕ್ಕಂಥ ಒಂದು ಸಭೆ, ಅದು ಒಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು. ಇನ್ನೊಂದು ಅಂಶ ಪ್ರಮುಖವಾಗಿ ಬರ್ತಕ್ಕಂಥದ್ದು ಹೇಳಿದ್ರೆ ಎನ್ವಿರಾನ್ಮೆಂಟಲಿಸ್ಟ್, ದ ಸೌತ್ ಆಫ್ರಿಕನ್ ಪ್ರಾಮಿನೆಂಟ್ ಎನ್ವಿರಾನ್ಮೆಂಟಲಿಸ್ಟ್ ಕಾರ್ಮೆಕ್ ಬಲಿನರ್ ಅವರು ಹೇಳಿರ್ತಕ್ಕಂತಹ ಅಪಾರ್ಥೈಡ್ ಅಂಡ್ ಎಕೋ ಅಪಾರ್ಥೈಡ್ ಅಂತಕ್ಕಂಥ ಕಾನ್ಸೆಪ್ಟ್. ಇದಿಷ್ಟು ಈ ಒಂದು ಅಂಶದಲ್ಲಿ ಬರ್ತಕ್ಕಂಥ ಅಥವಾ ಈ ಒಂದು ಟಾಪಿಕ್ ಅಲ್ಲಿ ನಾವು ಕಲಿತಿರ್ತಕ್ಕಂತಹ ವಿಷಯಗಳಾಗಿದ್ದಾವೆ. ಇನ್ನುಳಿದಿರ್ತಕ್ಕಂಥ ವಿಚಾರವನ್ನು ನೆಕ್ಸ್ಟ್ ತರಗತಿಯಲ್ಲಿ ನಾವು ನೋಡ್ತಾ ಬರೋಣ. ಥ್ಯಾಂಕ್ ಯು.